ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ಸ್ನೇಹಿತರೆ. ಇವತ್ತು ಶುಕ್ರವಾರ. ಏನಾದ್ರೂ ಒಂದು ಲಕ್ಷ್ಮೀ ದೇವಿ ಬಗ್ಗೆ ಒಂದ್ ಸ್ವಲ್ಪ ಹೊತ್ತು ಮಾತಾಡೋಣ ಅಂತ ಅನ್ನಿಸ್ತು. ನಂಗೆ ಇಮಿಡಿಯೇಟ್ ಆಗಿ ಜ್ಞಾಪಕ ಬಂದಿದ್ದು ಲಕ್ಷ್ಮೀ ಶೋಭಾನೆ. ಸೊ ಹಾಗಾಗಿ ಇವಾಗ ನಾವೊಂದು 2 ನಿಮಿಷ ಲಕ್ಷ್ಮೀ ಶೋಭಾನದ ಬಗ್ಗೆ ತಿಳ್ಕೊಂಬೋಣ. ನಮ್ಮಲ್ಲಿ ಸುಮಾರು ಜನಕ್ಕೆ ಅಂದ್ರೆ ಮಾಧವರಲ್ಲಂತೂ ಎಲ್ಲಾರ್ಗೂ ಹೆಚ್ಚು ಕಡಿಮೆ ಲಕ್ಷ್ಮೀ ಶೋಭಾನದ ಬಗ್ಗೆ ಗೊತ್ತೇ ಇರತ್ತೆ. ಸುಮಾರು ಮದುವೆಗಳಲ್ಲಿ ಮುತ್ತೈದೆಯರು ಈ ಲಕ್ಷ್ಮೀ ಶೋಭಾನವನ್ನು ಹಾಡೋದನ್ನ ನಾವು ನೋಡಿರ್ತೀವಿ. ಯಾವುದೇ ಒಂದು ಪದ್ಯ ಆಗ್ಲಿ, ಮಂತ್ರ ಆಗ್ಲಿ, ಸ್ತೋತ್ರ ಆಗ್ಲಿ, ಅದ್ರದ್ದು ಅರ್ಥವನ್ನು ತಿಳ್ಕೊಂಡು ನಾವು ಜಪಿಸಿದ್ದಾಗ ಇಲ್ಲ ಹೇಳಿದ್ದಾಗ ಅದ್ರದ್ದು ಕನೆಕ್ಟಿವಿಟಿನೇ ತುಂಬಾ ಚೆನ್ನಾಗಿರತ್ತೆ. ನಾವು ಬೇಗ ಕನೆಕ್ಟ್ ಆಗ್ತೀವಿ. ಆ ಸ್ತೋತ್ರ ಆಗ್ಲಿ, ಆ ಅರ್ಥ ಆಗ್ಲಿ ನಮ್ಮ ಮನ್ಸಲ್ಲಿ ನಿಂತ್ಕೊಂಡ್ಬಿಡತ್ತೆ. ನಮ್ಗೆ ದೇವ್ರ ಮೇಲೆ ಭಕ್ತಿನೂ ಜಾಸ್ತಿ ಆಗತ್ತೆ. ಅದನ್ನ ಹೇಳ್ತಾ ಹೇಳ್ತಾ ಹೋದ್ರೆ ಅದ್ ನಮ್ಮ ಮನ್ಸಲ್ಲಿ ಅದು ಗಾಢವಾಗಿ ನಾಟ್ಕೊಂಡ್ಬಿಡತ್ತೆ. ಲಕ್ಷ್ಮೀ ಶೋಭಾನೆನಲ್ಲಿ ಕೂಡ ಏನಿದೆ ಅಂದ್ರೆ, ಸಾಗರ ಮಥನದಲ್ಲಿ ಹುಟ್ಟಿರೋ ಲಕ್ಷ್ಮೀ ದೇವಿಯಿಂದ ಹಿಡಿದು ಲಕ್ಷ್ಮೀ ದೇವಿ ನಾರಾಯಣನ ಆಯ್ಕೆ ಮಾಡ್ಕೊಂಬೋದು, ಅವ್ರ ಮದುವೆ ಆಗೋದು, ಇವೆಲ್ಲ ಬರುತ್ತೆ ಲಕ್ಷ್ಮೀ ಶೋಭಾನೆನಲ್ಲಿ. ಅದನ್ನೆಲ್ಲ ನಾವು ನಿಧಾನವಾಗಿ ನೋಡೋಣ. ಇವತ್ತು ವಾದಿರಾಜ ಸ್ವಾಮಿ ಇದನ್ನ ಹೇಗ್ ಬರೆದ್ರು ಅಂತ ನೋಡೋಣ. ಇದು ಅವರು ಸ್ವತಃ ಬರ್ತಿದ್ದಲ್ಲ. ಇದು ರಾತ್ರಿ ಕನಸಲ್ಲಿ ಅವರು ಈ ಲಕ್ಷ್ಮೀನಾರಾಯಣರ ವಿವಾಹವನ್ನು ಮಹೋತ್ಸವವನ್ನು ನೋಡಿದ್ದಾರೆ, ಕನಸಲ್ಲೇ ನೋಡಿದ್ದಾರೆ. ಆವಾಗ ಅವ್ರು ನೋಡ್ತಾ ಆ ವಿವಾಹವನ್ನು ನೋಡ್ತಾ ಬರ್ದಿರೋದು. ಇದು ಬೆಳಗ್ಗೆ ಎದ್ದ ಮೇಲೆ ಅವ್ರ ಅಕ್ಷರ ರೂಪದಲ್ಲಿ ಇಟ್ಟಿದ್ದಾರೆ. ವಾದಿರಾಜರು ಹಗಲು ರಾತ್ರಿ ದೇವ್ರದೇ ಚಿಂತನೆ ಮಾಡ್ತಾ ಇರೋದ್ರಿಂದ ನೋಡಿ, ಅವ್ರಿಗೆ ಕನಸಲ್ಲಿ ಕೂಡ ಲಕ್ಷ್ಮೀನಾರಾಯಣರ ಮದುವೆ ಬಂದಿದೆ. ಅದು ಅಂಥ ಡೀಟೇಲ್ ಆಗಿ ಕನಸಲ್ಲಿ ನೋಡಿದ್ದಾರೆ. ಅದನ್ನ ಹಾಗೆ ಬರ್ಕೊಂಡಿದ್ದಾರೆ. ನಮ್ಗೆಲ್ಲ ಅದನ್ನ ಕೊಟ್ಟಿದ್ದಾರೆ ಓದಕ್ಕೆ. ಎಷ್ಟು ದೊಡ್ಡ ಉಪಕಾರ ಮಾಡಿದ್ದಾರೆ ವಾದಿರಾಜರು ನಮ್ಗೆ. ಪ್ರತಿಯೊಬ್ಬರು ದಂಪತಿಗಳಲ್ಲಿನೂ ದಾಂಪತ್ಯ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಆ ದಾಂಪತ್ಯ ಚೆನ್ನಾಗಿ ಸಂತೋಷವಾಗಿ ನಡೆದಿದ್ದಾಗ ಆ ಸಂಸಾರ ಕೂಡ ಸಾಫಿಯಾಗಿ ನಡೀತಾ ಇರತ್ತೆ. ಮನೆಯಲ್ಲಿ ಯಾವ ಗೊಂದಲಗಳಾಗ್ಲಿ, ಟೆನ್ಷನ್ಸ್ ಆಗ್ಲಿ ಯಾವುದು ಇರಲ್ಲ. ಇವೆಲ್ಲ ಆಗದೆ ಇರ್ಬೇಕು ಅಂತಂದ್ರೆ ನಾವು ಲಕ್ಷ್ಮೀ ಶೋಭಾನೆ ಓದ್ತಾ ಇರ್ಬೇಕು. ಆದಿರಾಜರು ಈ ಲಕ್ಷ್ಮೀ ಶೋಭಾನೆ ಬರೆದು ಇಮಿಡಿಯೇಟ್ ಆಗಿ ಸಮಾಜದಲ್ಲಿ ಕೊಟ್ಟಿರ್ಲಿಲ್ಲ. ಅವರು ಹಾಗೆ ಇಟ್ಟಿದ್ರು, ಶಿಷ್ಯರ ಜೊತೆಲಿ ಹಂಚ್ಕೊಂಡಿದ್ರು. ಮೊದಲ ಬಾರಿ ಇದು ಯಾವಾಗ ಸಮಾಜದಲ್ಲಿ ಬಂತು ಅಂತಂದ್ರೆ, ಒಂದು ಬಾರಿ ಆ ಊರಿನ ರಾಜ ತನ್ನ ಮಗಳದು ಮದುವೆ ಮಾಡ್ಬೇಕು ಅಂತ ನಿಶ್ಚಯ ಮಾಡಿ ಎಲ್ಲ ಅರೇಂಜ್ಮೆಂಟ್ಸ್ ಮಾಡ್ಕೊಂತಾನೆ. ಇನ್ನೇನು ವಧುವರರು ಇಬ್ಬರು ಅದು ಮಂಟಪ ಹತ್ತಬೇಕು ಅನ್ನೋವಾಗ ಆ ವರನಿಗೆ ಬಾಶಿಂಗ ಕಟ್ಟಕ್ ಹೋದ್ರೆ ಅದರಲ್ಲಿದ್ದ ಹಾವು ಆ ಹುಡುಗನ್ನ ಕಚ್ಚಿ ಆ ವರ ಅಲ್ಲೇ ಸತ್ತೋಗ್ಬಿಡ್ತಾನೆ. ಅವಾಗ ಎಲ್ಲಾರು ತುಂಬಾ ದುಃಖದಿಂದ ಅಳ್ತಾ ಇರ್ತಾರೆ. ಅದರಲ್ಲಿ ಯಾರೋ ಹೇಳ್ತಾರೆ, ಇಲ್ಲಿ ಸುತ್ತಮುತ್ತೂರ ವಾದಿರಾಜರಿದ್ದಾರೆ, ಅವ್ರ ಹತ್ರಕ್ ಹೋದ್ರೆ ಅವ್ರು ನಮ್ಗೆ ಏನಾದ್ರೂ ಸಹಾಯ ಮಾಡ್ಬೋದು ಅಂತ. ಆವಾಗ ಅವರು ಆ ದೇಹವನ್ನು ತಗೊಂಡು ವರಂದು ವಾದಿರಾಜರ ಹತ್ರ ಹೋಗಿ ಹತ್ಕೊಂಡು ಹೇಳ್ತಾರೆ, ಸ್ವಾಮಿ ನೀವೇ ಏನಾದ್ರೂ ಮಾಡಿ ಈ ವರನನ್ನ ಬದುಕಿಸಿ, ತುಂಬಾ ಅಮಂಗಳ ನಡೆದ್ಬಿಟ್ಟಿದೆ, ಆ ಹುಡುಗಿ ಇನ್ನ ಮದುವೆನ ಆಗಿಲ್ಲ, ವೈಧವ್ಯ ಬಂದ್ಬಿಡ್ತು ಅಂತ ತುಂಬಾ ಅಳ್ತಾ ಹೇಳ್ಕೊಂಡಿದ್ದಾಗ ಅವಾಗ ವಾದಿರಾಜರು ತನ್ನ ಹತ್ರ ಇದ್ದ ತೀರ್ಥ ಪ್ರೋಕ್ಷಣೆ ಮಾಡಿ ಆ ಹುಡುಗನನ್ನ ಬದುಕಿಸ್ತಾರೆ. ಮತ್ತು ಎಲ್ಲಾರನ್ನೂ ಮದುವೆ ಮಂಟಪಕ್ಕೆ ಕರ್ಕೊಂಡು ಬಂದು ಎಲ್ಲಾರ ಹತ್ರಗೂ ಲಕ್ಷ್ಮೀ ಶೋಭಾನೆ ಹೇಳಿಸಿ ಅದರ ಅರ್ಥಾನು ಹೇಳಿ ಎಲ್ಲ ಹೇಳಿದ್ಮೇಲೆ ಆ ಹುಡುಗಿ ಹತ್ರ ಅದನ್ನ ಓದಿಸ್ತಾರೆ. ಓದಿಸಿದ್ಮೇಲೆ ಮದುವೆ ಮಾಡ್ತಾರೆ. ಆವಾಗ ಇದು ಯಾಕೆ ಹೇಳ್ಬೇಕು ಅನ್ನೋದು ಹೇಳ್ತಾರೆ. ಈ ಲಕ್ಷ್ಮೀನಾರಾಯಣರ ವಿವಾಹದ್ದು ನಾವು ಓದೋದ್ರಿಂದ ಮದ್ವೆ ಎಲ್ಲಾದ್ರೂ ಸರಿ ಸಾಂಗವಾಗಿ ನಡೆಯುತ್ತೆ, ಏನ್ ಅಮಂಗಳಗಳು ಆಗಲ್ಲ. ಆ ವಧುವರರ ಜೀವನ, ದಾಂಪತ್ಯ ಜೀವನ ಎಲ್ಲ ತುಂಬಾ ಚೆನ್ನಾಗಿರತ್ತೆ. ಒಂದು ಹೆಣ್ಣಿಗೆ ಅಥವಾ ವಧುವಿಗೆ ಈ ಮಂಗಳಸೂತ್ರ ಎಷ್ಟು ಇಂಪಾರ್ಟೆಂಟು, ಲಕ್ಷ್ಮೀ ಶೋಭಾನೆ ಕೂಡ ಅಷ್ಟೇ ಇಂಪಾರ್ಟೆಂಟು. ಯಾಕೆ ಅಂತೀರಾ? ಈ ಲಕ್ಷ್ಮೀ ಶೋಭಾನೆ ಓದೋದ್ರಿಂದಾನೇ ಅಮಂಗಳಗಳೆಲ್ಲ ಹೋಗ್ಬಿಡತ್ತೆ. ತನ್ನ ಮಂಗಳಸೂತ್ರಕ್ಕೆ ಏನ್ ಅಪಾಯನೂ ಬರಲ್ಲ. ದಾಂಪತ್ಯ ಜೀವಿತ ದಿನದಿನಾಭಿವೃದ್ಧಿ ಸಂತೋಷದಿಂದ ಇರತ್ತೆ. ಇನ್ನು ಗಂಡಸರಿಗೆ ಅಥವಾ ವರನ್ಗೆ ಹೇಗೆ ಇಂಪಾರ್ಟೆಂಟು ಅಂದ್ರೆ, ಇದನ್ನು ಓದೋದ್ರಿಂದ ಲಕ್ಷ್ಮೀ ನಾರಾಯಣರ ಬಗ್ಗೆ ಜ್ಞಾನ ಬರುತ್ತೆ.
ಅವ್ರಿಗೂ ದಾಂಪತ್ಯ ಅಂದ್ರೆ ಹೇಗಿರ್ಬೇಕು ಅನ್ನೋದೆಲ್ಲ ಗೊತ್ತಾಗತ್ತೆ. ಹಾಗಾಗಿ ದಾಂಪತ್ಯ ಚೆನ್ನಾಗಿ ಸಂತೋಷವಾಗಿ ವೃದ್ಧಿ ಆಗತ್ತೆ. ಹೀಗಾಗಿ ಗಂಡಸರು ಹೆಂಗಸರು ಎಲ್ಲ ತಪ್ಪದಾಗಿ ಅನುನಿತ್ಯ ಓದಬೇಕು. ಆಗಿಲ್ಲ ಅಂದ್ರೆ ಅಟ್ಲೀಸ್ಟ್ ನಮ್ಗೆ ಯಾವಾಗ ಆಗತ್ತೋ ಅವಾಗ ಈ ಲಕ್ಷ್ಮೀ ಶೋಭಾನೆ ಓದೋದ್ರಿಂದ ಆ ಮನೆಯಲ್ಲಿ ಯಾವ ಅಮಂಗಳಗಳು ನಡೀದೆ ಎಲ್ಲಾರು ಗಂಡ ಹೆಂಡತಿ ಮಕ್ಕಳು ಎಲ್ಲಾರು ಸಂತೋಷವಾಗಿ ಇರ್ತಾರೆ. ಮುಂದಿನ ವಿಡಿಯೋಸ್ ಅಲ್ಲಿ ಇದ್ರದ್ದು ಈ ಪದ್ಯದ್ದು ಅರ್ಥಾನುಸಂಧಾನವನ್ನು ಸ್ವಲ್ಪ ಮಾಡ್ತಾ ಹೋಗೋಣ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಧನ್ಯವಾದಗಳು.